ನೀವು ನೋಡ್ತಾ ಇದ್ದೀರಿ A9 ನ್ಯೂಸ್. ನಾನು ಅಮೀನ್ ಶೇಖ್. ವಿಜಯಪುರ ನಗರದ ಶ್ರೀರಾಮ ಮಂದಿರದಿಂದ ಶ್ರೀರಾಮ ಶೋಭಾಯಾತ್ರೆ ರವಿವಾರ ನಡೆಯಿತು. ರಾಮನವಮಿ ಉತ್ಸವ ಸಮಿತಿಯಿಂದ ಅದ್ದೂರಿಯಾಗಿ ಶ್ರೀರಾಮ ಶೋಭಾಯಾತ್ರೆ ಮಾಡಲಾಯಿತು. ಉತ್ಸವ ಸಮಿತಿಯ ಅಧ್ಯಕ್ಷ ಉಮೇಶ್ ವಂದಾಲ್ ನೇತೃತ್ವದಲ್ಲಿ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ಶ್ರೀರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನ ಮಾರ್ಗವಾಗಿ ಜೋರಾಪೇಟ್ವರೆಗೂ ಶೋಭಾಯಾತ್ರೆ ನಡೆಯಿತು. ಶೋಭಾಯಾತ್ರೆಯಲ್ಲಿ ಭಕ್ತರು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದರು. ರಾಮನವಮಿ ಉತ್ಸವ ಭಾಳ ವಿಜೃಂಭಣೆಯಿಂದ ನಡೀತು. ಇದರಲ್ಲಿ ಬಂದಂಥ ಎಲ್ಲ ನನ್ನ ರಾಮ ಭಕ್ತರಿಗೆ, ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ವಂದನೆಗಳನ್ನು ಹೇಳ್ತೀನಿ. ಇದನ್ನು ಸೂಕ್ತ ರಕ್ಷಣೆ ನೀಡಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ, ಎಲ್ಲ ಅಧಿಕಾರಿ ವೃಂದದವರಿಗೆ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರಿಗೆ ವಂದನೆಗಳನ್ನು ಹೇಳ್ತೀನಿ. ಇದಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿದಂಥ ಸಾಕಷ್ಟು ವ್ಯಾಪಾರಸ್ಥರು, ಸಾಕಷ್ಟು ಬಿಜಾಪುರ ನಗರದ ಹಾಗೂ ಸುತ್ತಮುತ್ತಲ ಜಿಲ್ಲೆಯ ಜನರು ಎಲ್ಲರಿಗೂ ವಂದನೆಗಳನ್ನು ಹೇಳ್ತೀನಿ. ಭಾಳ ಯಶಸ್ವಿ ಆಯಿತು. ಇಷ್ಟು ದೊಡ್ಡ ಕಾರ್ಯಕ್ರಮ ಇದ್ದರೂ ಕೂಡ ಒಂದು ಸಣ್ಣ ಏನೂ ಸಣ್ಣ ತೊಂದರೆ ಕೂಡ ಆಗಲಾರದೆ ಕರ್ಕೊಂಡ್ಬಂದಂಥ ನಮ್ಮ ಆರಕ್ಷಕ ಬಂಧುಗಳಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ HD ಆನಂದಕುಮಾರ್ ಸಾಹೇಬರು ಹಾಗೂ ನಮ್ಮ DSP ಸಿದ್ದೇಶ್ವರ ಸಾಹೇಬರು ಇರಲಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಯಾಕಂದ್ರೆ ಸಣ್ಣ ಪೊಲೀಸ್ ಸಿಬ್ಬಂದಿ ಕೂಡ ಯಾವುದೇ ತೊಂದರೆ ಮಾಡಲಾರ್ದೆ ಇವತ್ತಿಗೆ ಮಾಡ್ಯಾರ. ಅದಕ್ಕೆ ಏನು ಈ ಸಹಕಾರ ಇಟ್ಟೆಲ್ಲ ಜನ ಬಂದಾರ, ಎಲ್ಲರೂ ಶಾಂತ ರೀತಿಯಿಂದ ತಮ್ಮ ಮನೆಗೆ ಹೋಗಬೇಕು. ಮತ್ತು ಎಲ್ಲರೂ ಏನದಲ್ಲ ಈ ರಾಮನ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು. ಯಾಕಂದ್ರೆ ರಾಮ ಅಂತಂದ್ರೆ ಮರ್ಯಾದಾ ಪುರುಷೋತ್ತಮ ರಾಮ ಅಂತಂದು ರಾಮನ ಒಂದು ಹೆಸರು, ಒಂದು ರಾಮನ ಒಂದು ಪ್ರಸಿದ್ಧತೆ ಭಾರತದಲ್ಲಿ ಈಗಿಂದಲಲ್ಲ, ಆದಿ ಅನಾದಿ ಕಾಲದಿಂದ ಐತಿ. ಬರುವಂಥ ದಿನಗಳಲ್ಲಿ ಈ ರಾಮನ ಒಂದು ವಿಜೃಂಭಣೆಯಿಂದ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಬರುವಂಥ ವರ್ಷಗಳಲ್ಲಿ ಹೆಚ್ಚಿನ ವಿಜೃಂಭಣೆಯಿಂದ ಜರುಗುತ್ತದಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ರಾಮನವಮಿ ಉತ್ಸವ ಬಹುಶಃ ಈ ರಾಜ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣ ಯಶಸ್ವಿ ಕಾರ್ಯಕ್ರಮ ಆಗಿದ್ದು ಎಲ್ರಿ ಅಂದ್ರೆ ಅದು ವಿಜಯಪುರದಲ್ಲಿ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಉಮೇಶ್ ವಂದಾಲ್ ಅವರು ಸುಮಾರು 15-20 ದಿನಗಳ ನಿರಂತರ ಅವರ ಪರಿಶ್ರಮ ಇಂದು ಸಾರ್ಥಕ ಆಯಿತು. ಯಾಕಂದರೆ ಇಡೀ ರಾಮನವಮಿ ಉತ್ಸವ ತಂಡ ಏನಾದರೂ ಬಿಜಾಪುರದಲ್ಲಿ ಮತ್ತೊಂದು ಐತಿಹಾಸಿಕ ಮಲ್ಲುಗಲ್ಲನ್ನು ಇವತ್ತು ಸಾಕ್ಷೀಕರಿಸಿದೆ. ಬಹುಶಃ ಈ ಜಿಲ್ಲೆಯ ಜನರ ತಾಯಂದಿರರ ಸೌಹೃದ ಎಷ್ಟದಂದ್ರೆ ಸುಮಾರು 5 ಗಂಟೆಗಳ ಕಾಲ ನಿರಂತರವಾಗಿ ನೃತ್ಯವನ್ನು ಮಾಡೋದ್ರ ಮೂಲಕ ಆ ರಾಮನ ಮೇಲೆ ಮತ್ತಷ್ಟು ತಮ್ಮ ಶ್ರದ್ಧೆ ಭಕ್ತಿಯನ್ನು ಸಾಬೀತುಪಡಿಸಿದ್ದಾರೆ. ಅದಕ್ಕೆ ಉಮೇಶ್ ವಂದಾಲ್ ಅವರ ನೇತೃತ್ವದ ತಂಡ ಹಗಲಿರುಳು ಶ್ರಮಕ್ಕೆ ಮತ್ತೊಂದು ಇವತ್ತು ಸಾಕ್ಷಿಗಲ್ಲು ಇಟ್ಟಿದೆ. ಕಾರಣ ಬಿಜಾಪುರ ಜಿಲ್ಲೆ ವಿಶೇಷ ಏನಂದರೆ ಸುಮಾರು 15-20 ಸಾವಿರ ಜನಸಂಖ್ಯೆ ಇರುವ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಪೊಲೀಸರು ಎಲ್ಲ ರೀತಿಯಿಂದ ಬಹಳ ಸಹಕಾರ ನೀಡಿದ್ದಾರೆ. ವಿಶೇಷವಾಗಿ ಪೊಲೀಸ್ ಇಲಾಖೆಗೂ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸುತ್ತಿದ್ದೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ದಕ್ಕೂ ಜಿಲ್ಲಾಡಳಿತ ಇರ್ಬೋದು ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಇರ್ಬೋದು ಸೂಕ್ತ ಬಂದೋಬಸ್ತ್ ನೀಡುವುದರ ಮುಖಾಂತರ ಅತ್ಯಂತ ಅಚ್ಚುಕಟ್ಟಾಗಿ ಯಾರಿಗೂ ಒಂದು ಸಣ್ಣ ಪುಟ್ಟ ತೊಂದರೆ ಆಗದಂತೆ ಈ ಕಾರ್ಯಕ್ರಮ, ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಡೀ ವಿಜಯಪುರ ಜಿಲ್ಲೆಯ ಜನತೆಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಉಮೇಶ್ ವಂದಾಲ್ ಅವರ ಪರವಾಗಿ ಹಾಗೂ ನಮ್ಮ ಪರವಾಗಿ ಹಾಗೂ ಈ ರಾಮನವಮಿ ಉತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ.
ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.